ಸೈಯದ್ ಬಾಷಾ ಮತ್ತು ಶಿವಪ್ಪ ಅಜ್ಜ ಇವರು ಆತ್ಮೀಯ ಸ್ನೇಹಿತರು. ಧರ್ಮ ಬೇರೆಯಾಗಿದ್ದರೂ ಕೂಡ ಅವರ ಭಾವನೆಗಳು ಒಂದೇ ಆಗಿದೆ. ಬಾದಾಮಿಯ ಜನವಸ್ತಿ ಆ ಬಾವನ ಬಂಡೆಗಳ ಮೇಲೆ ಆ ಶಿವಾಲಯ ಪಕ್ಕದಲ್ಲೇ ಟಿಪ್ಪುವಿನ ಒಂದು ಖಜಾನೆ ಇದೆ. ಈ ಮುಸಲ್ಮಾನರ ಈ ಗೌರಿ ಹತ್ರ ಈ ಪತ್ರಿಕೆಗಳ ಯಾಕೆ ಅಂತ ಕಡ್ದು ಹಾಕಿ, ವಿದ್ಯೆಯ ಕೊರತೆಯಿಂದಾಗಿ ಯಾರಿಗೂ ಬರೆದು ಇಡಲಿಕ್ಕೆ ಸಾಧ್ಯ ಆಗಿತ್ತು ಏನು. ಸೈಯದ್ ಬಾಷಾ ಅಜ್ಜಿಯವರ ಗಂಧ ಎನ್ ಜೋಶಿಯವರ ಮನೆಯಿಂದಲೇ ಹೋಗ್ತಿತ್ತು. ಸಂಕ್ಷಿಪ್ತವಾಗಿ ಬಾದಾಮಿ ಬಗ್ಗೆ ಹೇಳ್ಬೇಕಂತಂದ್ರೆ, ಈ ಬಾದಾಮಿ ಲಕ್ಷ ವರ್ಷಗಳ ಇತಿಹಾಸ ಇದೆ. ಯಾಕೆ ಲಕ್ಷ ವರ್ಷಗಳ ಇತಿಹಾಸ ಇದೆ ಅಂತಂದ್ರೆ, ಅನೇಕ ಇತಿಹಾಸಕಾರರ ಸಂಶೋಧಕರ ಒಂದು ಅಭಿಪ್ರಾಯದ ಮೇರೆಗೆ ಸಮುದ್ರನೇ ಇಲ್ಲಿತ್ತು ಅಂತಕೊಂಡು ಈ ಬಂಡೆಗಳ ಆಕಾರಗಳನ್ನು ನೋಡಿದ್ದಾರೆ. 5, 6, 7, 8ನೇ ಶತಮಾನದಲ್ಲಿ ಚಾಲುಕ್ಯರ ಆಳ್ವಿಕೆ ಕಾಲ. ಅದಕ್ಕಿಂತ ಮೊದಲು ಬಾದಾಮಿ ಹೇಗಿತ್ತು ಅದು ಒಂದು ಪ್ರಶ್ನೆನ ಬರ್ತದೆ. ಅದಕ್ಕಿಂತ ಮೊದಲು ಶಾತವಾಹನರು ಕೂಡ ಇಲ್ಲಿ ರಾಜ್ಯಭಾರ ಮಾಡ್ತಿದ್ರು ಅಂದ್ಕೊಂಡು ನಮ್ಮ ಇತಿಹಾಸಕಾರರು ಹೇಳ್ತಾರೆ. ಚಾಲುಕ್ಯರಾದ ಹೋದ ನಂತರ ಅನೇಕ ರಾಜಮನೆತನಗಳು ಬಾದಾಮಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾವೆ. ಅದರಲ್ಲಿ ಚಾಲುಕ್ಯರ ಕೊಡುಗೆ ಅಂತೂ ಅಪಾರವಾಗುವುದು. ಚಾಲುಕ್ಯರು ಕೂಡ 6, 7ನೇ ಶತಮಾನದಲ್ಲಿ ಅತಿ ಪ್ರಬಲವಾದ ಮತ್ತು ಪ್ರಮುಖವಾದ ಧರ್ಮಗಳು ಅಂತಂದ್ರೆ ಶೈವ, ವೈಷ್ಣವ ಮತ್ತು ಜೈನ. ಈ 3 ಧರ್ಮಗಳನ್ನು ಸಮನಾಗಿ ನೋಡ್ತಕ್ಕಂಥ ಒಂದು ರಾಜಮನೆತನ ಅಂತಂದ್ರೆ ಚಾಲುಕ್ಯರು. ಆ ಚಾಲುಕ್ಯರ ಇತಿಹಾಸದಿಂದ ಹಿಡ್ಕೊಂಡು ಮತ್ತು ಅವರ ಒಂದು ಕಾಲದಿಂದ ಘಟ್ಟದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಬಾದಾಮಿಯಲ್ಲಿ ಭಾವೈಕ್ಯತೆಯ ಒಂದು ರಕ್ತ ಎಲ್ಲ ಜನರಲ್ಲಿ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು. ಕ್ರಮೇಣವಾಗಿ 16, 17ನೇ ಶತಮಾನದಲ್ಲಿ ಇಲ್ಲಿ ಆದಿಲ್ ಶಾಹಿ ಮನೆತನ, ಕೊನೆಗೆ ಟಿಪ್ಪುವಿನ ಆಳತನ ಇವೆಲ್ಲ ಆಡಳಿತಕ್ಕೆ ಬಂದಾಗ ಎಲ್ಲ ರಾಜಮನೆತನಕ್ಕೂ ಒಬ್ಬ ರಾಜಗುರು ಇರ್ತಿದ್ರು. ಈ ಉದಾಹರಣೆಗಾಗಿ ಹೇಳ್ಬೇಕಂತಾರೆ, ಬಿಜಾಪುರದಲ್ಲಿ ಆದಿಲ್ ಶಾಹಿ ಮನೆತನವನ್ನ ಆ ಇಡೀ ಆದಿಲ್ ಶಾಹಿಯ ಒಂದು ರಾಜ್ಯ ಭಾರವನ್ನ ನೋಡ್ತಕ್ಕಂಥ ರಾಜಗುರು ಯಾರಂತಂದ್ರೆ, ನೀವು ನೋಡಿರ್ತೀರಿ ಗೋಳಗುಮ್ಮಟದ ಮಗ್ಗಲನ ದರ್ಗಾ ಇದೆ, ಹಾಸಿಂ ಪೀರ್ ಅಂತ ತಿಳ್ಕೊಂಡು. ಹಾಗೆ ಬಾದಾಮಿಯಲ್ಲೂ ಕೂಡ ಆದಿಲ್ ಶಾಹಿ ಮತ್ತು ಟಿಪ್ಪುವಿನ ಆಳ್ವಿಕೆಯಲ್ಲಿ ಒಬ್ಬ ರಾಜಗುರು ಸೈಯದ್ ಬಾಷಾ ಇರಬಹುದು ಅಂತ ನನ್ನ ಕಲ್ಪನೆ. ಅದರ ಬಗ್ಗೆ ಯಾವುದೇ ಪುರಾವೆಗಳು ಸಿಗ್ತಾ ಇಲ್ಲ. ಆದಿಲ್ ಶಾಹಿ ಒಮ್ಮೆ ರಾಜರು ಬಾದಾಮಿಗೆ ಭೇಟಿ ಇತ್ತರು. ಮಳೆ ಇರಲಾರಂಥ ಸಂದರ್ಭದಲ್ಲಿ ಸೈಯದ್ ಬಾಷಾ ಗುರುಗಳನ್ನ ಭೇಟಿಯಾಗಿ, ಸೂಫಿ ಸಂತರನ್ನ ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆದು ಹೋಗುವಷ್ಟರಿಗೆ ಅಲ್ಲಿ ಬಿಜಾಪುರದಲ್ಲಿ ಮಳೆ ಆಗಿತ್ತು ಅಂತಕ್ಕಂಥ ಕೇಳುಗರ ಬಾಯಿಂದ, ಹಿರಿಯರ ಬಾಯಿಂದ ಕೇಳಿ ಬರ್ತದೆ. ಸೈಯದ್ ಬಾಷಾ ಮತ್ತು ಶಿವಪ್ಪ ಅಜ್ಜ ಇವರು ಆತ್ಮೀಯ ಸ್ನೇಹಿತರು. ಧರ್ಮ ಬೇರೆಯಾಗಿದ್ದರೂ ಕೂಡ ಅವರ ಭಾವನೆಗಳು ಒಂದೇ ಆಗಿದೆ. ಅಂತ ಶರಣರು ಮತ್ತು ಸೂಫಿ ಸಂತರು ಈ ನಾಡಿನಲ್ಲಿ ಹುಟ್ಟಿ ಬಂದಿದ್ದು ನಮ್ಮದು ಒಂದು ಪುಣ್ಯ ಅಂತ ಭಾವಿಸಬಹುದು. ಈ ನಾಡಿನ ಜನರದ್ದು ಒಂದು ಬಾದಾಮಿಯ ಜನವಸ್ತಿ, ಈ ಎಲ್ಲ ಜನವಸ್ತಿಯ ಆ ಬಾವನ ಬಂಡೆಗಳ ಮೇಲೆ ಇರ್ತಿತ್ತು. ಈಗ ನೀವು ಉದಾಹರಣೆಯಾಗಿ ನೋಡಿದ್ರೆ ಪ್ರಕಾರ, ನೀವು ಅಲ್ಲಿ ಅಡ್ಡಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೆಳಗಡೆ ನೋಡ್ರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು, ಚೂರುಗಳನ್ನು ನೀವು ನೋಡ್ತೀರಿ, ಎಲ್ಲ ಕಡೆ ನೋಡ್ತೀರಿ. ಅಷ್ಟೊಂದು ಜನನಿಬಿಡವಾದಂಥ ಪ್ರದೇಶ, ಈಗಿನಕ್ಕಿಂತಲೂ ಹೆಚ್ಚು ವೈಭವದಿಂದ ಇರ್ತಕ್ಕಂಥ ಪ್ರದೇಶ ಅದಾಗಿತ್ತು. ಟಿಪ್ಪು ಟ್ರೆಜರಿ, ಟಿಪ್ಪುವಿನ ಅರಮನೆ ಕೂಡ ಅಲ್ಲಿಯೇ ಇದೆ. ಅಪ್ಪರ್ ಶಿವಾಲಯ, ಅದಕ್ಕೆ ಸೂರ್ಯ ದೇವಾಲಯ ಅಂತಲೂ ಕರೀತಾರೆ. ಆ ಶಿವಾಲಯ ಪಕ್ಕದಲ್ಲೇ ಟಿಪ್ಪುವಿನ ಒಂದು ಖಜಾನೆ ಇದೆ ಮತ್ತು ಅವರು ವಾಸಿಸ್ತಕ್ಕಂಥ ಮನೆಗಳಿವೆ. ಇನ್ನೂ ಅನೇಕ ಕಟ್ಟಡಗಳ ಅವಶೇಷಗಳು ಕೂಡ ಇವೆ. ಸಂಶೋಧನೆ ಆಗಬೇಕಾಗಿದೆ, ಇತಿಹಾಸವನ್ನು ಕಂಡುಕೊಳ್ಬೇಕಾಗಿದೆ. ಟಿಪ್ಪುವಿನ ಆಳ್ವಿಕೆ ಸಂದರ್ಭದಲ್ಲಿ ಇವರು ರಾಜಗುರು ಆಗಿರಬಹುದು ಆ ಮನೆತನಕ್ಕೆ. ಹಿಂದೂಗಳಿಗೆ ಶಿವಪ್ಪಯ್ಯಜ್ಜನವರು ಕೂಡ ಅವರಿಬ್ಬರು ಸ್ನೇಹದ ಗುರುವಾಗಿ ಮೊದಲು ಈಗ ಗದ್ದಿಗೆಯನ್ನು ಮಾಡಿ ಕಟ್ಟಡವನ್ನು ಮಾಡಿದ್ದಾರೆ ಶಿವಪ್ಪಯ್ಯಜ್ಜನವರಿಗೆ. ಅದಕ್ಕಿಂತ ಮೊದಲು ಅಲ್ಲಿ ದರ್ಗಾ ಇದ್ದು, ಒಂದು ಸೈಯದ್ ಬಾಷಾ ಅವರ ದರ್ಗಾ, ಇನ್ನೊಂದು ಅವರ ತಾಯಿಯವರ ದರ್ಗಾ. ಆ ನಂತರ ಅಲ್ಲಿ ಪಕ್ಕದಲ್ಲಿ ಒಂದು ಪತ್ರಿಯ ಗಿಡ ಹುಟ್ಟಲ್ಲಿ. ಅದು ಕೆಲವೊಂದು ನಮ್ಮನ್ನ ಯಾವ ಕ್ಷುಲ್ಲಕ ಜನ ಇರ್ತಾರ, ತಿಳುವಳಿಕೆ ಇರ್ಲಾರಂಥ ಜನ ಈ ಮುಸಲ್ಮಾನರ ಈ ಗೌರಿ ಹತ್ರ ಈ ಪತ್ರಿ ಗಿಡ ಯಾಕೆ ಅಂತ ಹೇಳಿ ಕಡ್ದು ಹಾಕಿದ್ರು. ಒಂದು ಗಿಡ ಕಡ್ದು ಹಾಕಿದ ನಂತರ ಅವು 2 ಹುಟ್ಟಿದ್ರಿ. ಮತ್ತೆ 2 ಗಿಡ ಹುಟ್ಟಿದ ನಂತರ ಇದು ಯಾಕೆ 2 ಗಿಡ ಹುಟ್ಟಿದ್ವಿ ಅಂತೇಳಿ ಅವು 2 ಕಡ್ದು ಹಾಕ್ತಾರೆ.
ಮತ್ತೆ 3 ಹುಟ್ಟಿದ್ವು. ನಾನು ನೋಡಿದ್ದೆ ಇವು. ಆ, ಈ ಸೈಯದ್ ಬಶಾಜಿ ಅವರು ಅವರ ಮುಜಾವರ ಮುಖಾಂತರವಾಗಿ ಬಂದು ಆ, ಅವರ ಕನಸಿನಲ್ಲಿ ಬಂದು ಹೇಳಿದ್ರು, ಇಲ್ಲ ಅದು ನನ್ನ ಗೆಳೆಯ ಶಿವಪ್ಪ ಅಜ್ಜನವರ ಕುರುಹು, ಅವರು ನನ್ನೊಂದಿಗೇನೆ ಇರ್ತಾರೆ ಯಾವಾಗಲೂ, ಅದಕ್ಕೆ ಅಲ್ಲೇ ಒಂದು ಗದ್ದಿಗೆ ಮಾಡಿ ಅವರ ಒಂದು ಸ್ಥಾಪನೆಯನ್ನು ಕೂಡ ಮಾಡಬೇಕು ಅಂತ ಕೊಂಡು ಹೇಳಿದಾಗ ಅಲ್ಲೇ ಅವರಿಬ್ಬರು ಆ, ಮಿತ್ರತ್ವದ ಪ್ರತೀಕವಾಗಿ ಈಗಲೂ ಕೂಡ 2 ಗದ್ದಿಗೆಗಳಲ್ಲಿ ನಮ್ಮನ್ನು ನೋಡ್ಲಿಕ್ಕೆ ಸಿಗ್ತವೆ. ಈ ಬಾವನ ಬಂಡೆಗಳು ಬಹಳ ವಿಚಿತ್ರವಾದಂಥ 52 ಬೃಹದಾಕಾರದ ಬಂಡೆಗಳು. ಎರಡನೇ ಪುಲಿಕೇಶಿ ತನ್ನ ಚಿಕ್ಕಪ್ಪನ ಮಂಗಳೇಶನಿಂದ ಬೇರ್ಪಟ್ಟು ಓಡಿ ಬಂದು ಈ ಉತ್ತರ ಗುಡ್ಡದಲ್ಲಿ ತನ್ನ ಸ್ನೇಹಿತರೊಂದಿಗೆ ಅವನು ವಾಸಿಸಿ ತನ್ನ ಸೈನ್ಯವನ್ನು ಕಟ್ಟಿಕೊಂಡು ಇಲ್ಲೇ ಅವನು ಸಂಚರಿಸಿ ಆ ಬಾವನ ಬಂಡೆಗಳ ಒಂದೊಂದು ಬಂಡೆಗಳ ಮಧ್ಯೆ ಇರ್ತಕ್ಕಂಥ ಆ, ಹರಿವಿನಲ್ಲಿ ತಿರುಗಾಡಿ ಓಡಾಡಿ ಸೈನ್ಯವನ್ನ ಕಟ್ಟಿಕೊಂಡು ಅಲ್ಲೇ ವಾಸಿಸಿ ಇಕ್ಕಟ್ಟ ಅವನು ಮಂಗಳೇಶನ ಮೇಲೆ ದಂಡೆ ತಿರುಗಿ ಅವನನ್ನು ಸೋಲಿಸಿ ತನ್ನ ಆ, ಪಟ್ಟವನ್ನು ಪಡಿತಾನೆ ಅಂತಕ್ಕಂಥ ಇತಿಹಾಸದಿಂದ ಕಂಡು ಬರ್ತದೆ. ಕಿಲ್ಲಾ ಪ್ರದೇಶದಲ್ಲಿ ಅವರೇ ಊರಿನ ಹಿರಿಯರು. ಅದರಲ್ಲಿ ಬ್ರಾಹ್ಮಿನ್ಸ್ ಇದ್ರು, ಮುಸ್ಲಿಮ್ಸ್ ಇದ್ರು, ಮರಾಠ, ಕುರುಬ. ಒಂದು ಧಾರ್ಮಿಕ ವಿಚಾರ ಬರಲಿ, ಕೌಟುಂಬಿಕ ವಿಚಾರ ಬರಲಿ, ಸಾಮಾಜಿಕ ಬರಲಿ, ಒಂದು ಆರ್ಥಿಕ ಸಮಸ್ಯೆ ಬರಲಿ, ಏನೇ ಬಂದರೂ ಇದರಲ್ಲಿ ಇರ್ತಕ್ಕಂಥ ಹಿರಿಯರು, ಈ 4 ಸಮಾಜದ ಹಿರಿಯರು ಒಟ್ಟುಗೂಡಿ ಊರನ್ನ ಸುಭಿಕ್ಷವಾಗಿ ನಡೆಸ್ತಕ್ಕಂಥ ಜವಾಬ್ದಾರಿಯನ್ನ ಅವ್ರು ಹೊತ್ತಿದ್ರು. ಸೈಯದ್ ಬಶಾಜ್ ಅವರು ಮತ್ತು ಆ ಅಲ್ಲಿಯ ಆಡಳಿತವನ್ನ ಹೇಗೆ ನಡಿಬೇಕು, ಅವ್ರ ಉಳಿಸಿ ಹೇಗಾಗಬೇಕು ಅನ್ನೋದನ್ನ ಇವರೇ ಕೂಡ ತೀರ್ಮಾನ ಮಾಡ್ತಿದ್ರು. ಸೈಯದ್ ಬಶಾಜ್ ಅವರ ಗಂಧ ಎನ್ ಜೋಶಿ ಅವ್ರ ಮನೆಯಿಂದಲೇ ಹೋಗ್ತಿತ್ತು ಮೊದಲು. ಮುಂದೆ ಯಾವಾಗ ಈ ರಾಜಕಾರಣಿಗಳು ಜಾತಿ ಬೇರೆ ಹುಟ್ಟು ಹಾಕಿದ್ರು ಅವಾಗಲಿಂದ ಸ್ವಲ್ಪ ಅವರು ತೀರಿ ಹೋದ ನಂತರ, ಎನ್ ಜೋಶಿ ಅವರು ತೀರಿ ಹೋದ ನಂತರ ಅವರು ತಮ್ಮ ಮನೆಯೊಳಗೆ ನಮ್ಗೆ ಈಗ ಆಗುದಿಲ್ಲ, ಆದ್ರೂ ಬರ್ತಾರ ಅವ್ರ ಮನೆಯೊಳಗೆ ಇರ್ತಕ್ಕಂಥ ಅವರ ಮುಂದಿನ ಪೀಳಿಗೆ ಅವರು ಬರ್ತಾರ, ನಿಲ್ತಾರ, ಎಲ್ಲ ಕಾರ್ಯಗಳನ್ನ ನೆರವೇರಿಸ್ತಾರ. ಆದ್ರೆ ಅವ್ರ ಮನೆಯಿಂದ ಗಂಧ ಹೋಗುದಿಲ್ಲ, ಅಲ್ಲಿ ಇರ್ತಕ್ಕಂಥ ಸರ್ಕಾರಿ ಮಸೀದಿಯಿಂದ ಗಂಧ ಹೊರಡುವಂತ ಕೆಲಸ ನಡೀತಾ ಇದೆ. ಇದು ನಮ್ಮಲ್ಲಿ ಯಾವುದೇ ಜಾತಿ ಭೇದ ಎಂದಿಗೂ ಬಂದಿಲ್ಲ, ಬರೋದೂ ಇಲ್ಲ ಬಾದಾಮಿಯಲ್ಲಿ. ಅಲ್ಲಿ ನಮ್ಮ ಬಾದಾಮಿ ಒಳಗ ಮತ್ತು ನೀವು ನಮ್ಮ ಬಾದಾಮಿ ಗುಡ್ಡದೊಳಗ ಯಾವಾಗಲೂ ಬರಗಾಲ ಮತ್ತು ನೀರಿನ ಬವಣೆ ಬಂದಿಲ್ಲ. ಮಳಿ ಎಷ್ಟೇ ವರ್ಷ ಹೋದ್ರು ಕೂಡ ನಮಗೆ ನೀರಿನ ಬವಣೆ ಬಂದಿಲ್ಲ. ನಾಗರಬಾವಿ ಅಂತ ಹೇಳಿ ಐತಲ್ಲೇ, ಅದರಿಂದನೇ ಇವತ್ತಿನೂ ನಾವು ಆ ಗುಡಿ ಆಮೆಯಿಂದ ಅಲ್ಲಿ ಸುತ್ತಮುತ್ತಲ ಗುಡ್ಡದಲ್ಲಿ ಬರ್ತಕ್ಕಂಥ ಆ, ಹಸು ದನ ಕರುಗಳಿಗೆ ಕೂಡ ಅದು ಆಧಾರವಾಗೈತಿ, ಅಲ್ಲಿ ಬರ್ತಕ್ಕಂಥ ಜನರಿಗೂ ಆಧಾರವಾಗೈತಿ. ಎಂದಿಗೂ ಬತ್ತಿದ ಇದನ್ನ ನಾವು ಕೇಳಿಲ್ಲ ಮತ್ತು ನೋಡಿಲ್ಲ. ವಜು ಮಾಡ್ಕೊಳ್ಳೋದಾಗಲಿ, ದಿನ ಕರ್ಮಾದಿಗಳನ್ನ ಎಲ್ಲ ನಿರ್ಮಿಸ್ಕೊಳ್ಳಿಕ್ಕೆ, ಧಾರ್ಮಿಕ ಕೆಲವೊಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಳಿಕ್ಕೆ ಈಗಲೂ ಕೂಡ ಅಲ್ಲಿ ಪುರಾವೆಗಳು ಸಿಗ್ತಾವ.